ಈ ಕೋಲ್ಡ್ ವೆದರ್ದಾಗ ಬಿಸಿ ಬಿಸಿ ಕಾಂದಾ ಬಜ್ಜಿ ತಿನ್ನೋದೈತಲ್ಲ ಅದ್ರ ಮಜಾನ ಬೇರೆ. ಲೋಕಲ್ ಸ್ಟ್ರೀಟ್ ಫುಡ್ ಲವರ್ಸ್ ಈ ಸ್ಪಾಟ್ ನಿಮ್ಗ ಹುಡುಕಿವ್ ನೋಡ್ರಿ. ರೈಲ್ವೆ ಸ್ಟೇಷನ್, ಕೇಶವಾಪುರ್ ಸರ್ಕಲ್, ರಮೇಶ್ ಭವನ್ ದಾಟಿ ನಾವ್ ಬಂದಿದ್ದ ಬೇಂದ್ರೆ ಚಾ ಮತ್ತ ಅದ್ರ ಮುಂದಿರೋ ಶ್ರೀ ಸಿದ್ದಾರೂಢ ಟಿಫಿನ್ ಸೆಂಟರ್. ಗಾಡಿ ಹಚ್ಚಿ ಅಂಗಡಿ ಕಡೆ ಹೋದ್ವಿ. ಬಿಸಿ ಏನೈತೆ ಅಂತ ಕೇಳಿದ್ವಿ. ಕಾಂದಾ ಬಜ್ಜಿ ಅಂದ್ರೆ ಒಂದು ಪ್ಲೇಟ್ ತಗೊಂಡ್ ಚಟ್ನಿ ಹಚ್ಕೊಂಡ್ ತಿಂದ್ರೈತಲ್ಲ, ಆಹಾ ಅದ್ರ ಮಜಾನ ಬೇರೆ. ಬಜ್ಜಿ ಅಂತೂ ಫುಲ್ ಕ್ರಿಸ್ಪಿ ಆಗಿತ್ತ. ಫ್ರೆಶ್ ಆಯಿಲ್ ಇಂದ ನಿಮ್ ಮುಂದೆ ಮಾಡಿ ಕೊಡ್ತಾರ. ಈ ಅಂಗಡಿ ಬೆಳಿಗ್ಗೆ 8 ಗಂಟೆಲಿಂದ ರಾತ್ರಿ 9 ಗಂಟೆ ಮಟ್ಟ ಚಾಲು ಇರ್ತೈತಿ. ಬೆಳಿಗ್ಗೆ ನಾಷ್ಟಾ ಇರ್ತೈತಿ, ಸಂಜೆಗೆ ಸ್ನಾಕ್ಸ್ ಇರ್ತೈತಿ, ಎಲ್ಲಾ ಫ್ರೆಶ್ ಇರ್ತೈತಿ. ಕಾಂದಾ ಬಜ್ಜಿ ಅಂತೂ ಮಸ್ತ್ ಆಗಿತ್ತ. ಮತ್ ಇನ್ನೊಂದ್ ಪ್ಲೇಟ್ ತಗೊಂಡ್ ತಿಂದ್ವಿ. ಬಜ್ಜಿ ತಿಂದ ಒಳಗ್ ಹೋಗಿದ್ವಿ ಚಾ ಕುಡಿಯಾಕ. ಚಾ ಕುಡ್ಕೊಂತ ಅಣ್ಣಾರ್ ಕಡೆ ಇದರ ಬ್ಯಾಕ್ ಸ್ಟೋರಿ ಕೇಳಿದ್ವಿ. ಸಂಜೆ ನಮ್ಮ ಧಾರವಾಡ ಜ್ಞಾನಪೀಠ ಪ್ರಶಸ್ತಿ ಒಳಗೆ ಅವರು ಒಬ್ರು ಕೊಲ್ಲಾಪುರ ಅವು ಮಹಾರಾಷ್ಟ್ರದಿದ್ದು ನಮ್ಮ ಕರ್ನಾಟಕದ ಇಲ್ಲಿ ಆಚಾರ ಹೆಸರಲ್ಲಿ ಒಂದು ಸಲ ಮಾಡೋಣ ಅಂತ ಹೇಳಿದ್ರು. 3.5 year ಯಾಕಂದ್ರೆ ನಮ್ಮ ಹುಬ್ಬಳ್ಳಿ ಒಳಗೆ 12 ಬ್ರಾಂಚ್ ಅದ ರೀ. ಮುಂಡಗೋಡ್ ಇದೆ, ಗದಗ ಇದೆ, ನರೇಗಲ್ ಅಂತ ನಂಜನಗೂಡು ಐಟಮ್ಸ್. ನಮ್ ಚಾ ಚಾ ಇರ್ತದೆ, ಜಿಂಜರ್ ಚಾ, ಇಲಾಚಿ, ತುಳಸಿ, ಬಳ್ಳಿ, ಫುಲ್ ಎಲ್ಲ. ಲೊಕೇಶನ್ ನಾಗಶೆಟ್ಟಿಕೊಪ್ಪ, ಹನುಮಾನ್ ದೇವ್ರ ಕಮಾನ್ ಬಾಜು. ಇದಿತ್ತು ಇವತ್ತಿನ ನಮ್ಮ ನಾಷ್ಟಾ ಸ್ಟೋರಿ. ಇದೇ ತರ ಸ್ಟೋರೀಸ್ಗಾಗಿ ನಮ್ಮ ಪೇಜ್ ನಾಷ್ಟಾ ಸ್ಟೋರೀಸಿಗೆ ಫಾಲೋ ಮಾಡ್ರಿ. ಮತ್ತೆ ಮುಂದಿನ ವಿಡಿಯೋ ಒಳಗೆ ಸಿಗೋಣ. ಬಾಯ್, ನಮಸ್ಕಾರ.